ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆಪಾದ ಮೌಲ್ಯಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ಹಬ್ಬಗಳು ಹರಿದಿನಗಳು ಬರ್ತವೆ. ಆ ಹಬ್ಬ ಹರಿದಿನಗಳಿಗೆ ವೈಶಿಷ್ಟ್ಯತೆ ಇರತಕ್ಕಂಥದ್ದಿದೆ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ವಿಶೇಷವಾಗಿರತಕ್ಕಂತಹ ಆಚರಣೆ, ಅದರ ಫಲಗಳು, ಅದು ಹೇಗೆ ಆಚರಣೆ ಮಾಡಬೇಕು, ಅದರಿಂದ ಏನು ಉತ್ತಮವಾಗಿರ್ತಕ್ಕಂಥ ಫಲಗಳಿದೆ ಅಂತಕ್ಕಂಥದ್ದನ್ನು ನಮ್ಮ ಧರ್ಮ ತಿಳಿಸಿಕೊಟ್ಟಿದೆ. ನಮ್ಮ ಋಷಿ ಮುನಿಗಳು, ಹಿರಿಯರು, ಗುರುಗಳು ಎಲ್ಲರೂ ಕೂಡ ಅದರ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಹಬ್ಬಗಳಲ್ಲಿ ಯುಗಾದಿ ಹಬ್ಬ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬ. ಯಾಕೆ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ನೂತನ ವರ್ಷ ಅಂತಕ್ಕಂಥದ್ದು ಪ್ರಾರಂಭವಾಗ್ತಕ್ಕಂಥದ್ದು ಈ ಯುಗಾದಿ ಹಬ್ಬದಿಂದಲೇ ಪ್ರಾರಂಭವಾಗ್ತದೆ. ತಾವು ನೋಡಬಹುದು, ವಿಶೇಷವಾಗಿ ಯುಗಾದಿ ಹಬ್ಬ ಬರ್ತಕ್ಕಂಥದ್ದು ಮಾರ್ಚ್ ಕೊನೆಯ ಇದರಲ್ಲಿ ಹಾಗೂ ಮತ್ತು ಏಪ್ರಿಲ್ ತಿಂಗಳಲ್ಲಿ ಯುಗಾದಿ ಹಬ್ಬ ಬರ್ತದೆ. ಈ ವರ್ಷ ಈಗ ಅಧಿಕ ಮಾಸ ಬರ್ತದೆ ಅನ್ನುವುದಕ್ಕಾಗಿ ಮಾರ್ಚ್ ತಿಂಗಳಿನಲ್ಲಿ ಯುಗಾದಿ ಹಬ್ಬ ಅಂತಕ್ಕಂಥದ್ದು ಬಂದಿದೆ. ಈ ಯುಗಾದಿ ಹಬ್ಬ ಬರುವ ಸಂದರ್ಭದಲ್ಲಿ ಬೇಸಿಗೆಯ ಬಿಸಿಲು ವಿಪರೀತವಾಗಿ ಇರ್ತದೆ. ಆದರೆ ನಮ್ಮ ಋಷಿ ಮುನಿಗಳ ಒಂದು ಚಾಣಾಕ್ಷ ಹೇಗಿದೆ, ಯಾವ ರೀತಿ ಹಬ್ಬಕ್ಕೆ ಆಚರಣೆ ಸ್ವಾಗತ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಾವು ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಮಾಡಿದಾಗ, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿದಾಗ ನಾವು ಮಾವಿನ ತೋರಣಗಳನ್ನು ಕಟ್ಟಿ ಹಚ್ಚ ಹಸಿರಿನ ಮೂಲಕವಾಗಿ ನಾವು ಹಬ್ಬವನ್ನು ಮನೆಯಲ್ಲಿ ಆಚರಣೆಯನ್ನು ಮಾಡ್ತೇವೆ, ಶುಭ ಕಾರ್ಯಗಳನ್ನು ಮಾಡ್ತೇವೆ. ಇಲ್ಲಿ ಈ ನಿಸರ್ಗ ಏನಿದೆಯಲ್ಲ, ಇಷ್ಟು ಬಿಸಿಲಿದೆ, ನೀರಿಲ್ಲ ಅಂದರೂ ಕೂಡ ಎಲ್ಲ ಗಿಡಗಳು ಹಚ್ಚ ಹಸಿರಿನಿಂದ ಹೊಸದಾಗಿ ಚಿಗುರಿನಿಂದ ಕೂಡಿರ್ತಕ್ಕಂಥ ಎಲೆಗಳು, ಹೊಸದಾಗಿ ಎಲೆಗಳು ಚಿಗುರ್ತಾ ಇರ್ತವೆ. ಇಡೀ ಪ್ರಕೃತಿಯೇ ಹಚ್ಚ ಹಸಿರಾಗಿರ್ತದೆ. ಇಡೀ ಪ್ರಕೃತಿಯೇ ಆ ನೂತನ ವರ್ಷವನ್ನು, ಯುಗಾದಿ ಹಬ್ಬವನ್ನು ಸ್ವಾಗತ ಮಾಡುವುದಕ್ಕೋಸ್ಕರವಾಗಿ ಸಿದ್ಧವಾಗಿ ನಿಂತಿದೆ ಏನೋ ಅನ್ನೋ ಹಾಗೆ ಮಾವಿನ ತೋರಣಗಳನ್ನು ಕಟ್ಟಿ ಹೇಗೆ ನಾವು ಹಬ್ಬವನ್ನು ಸ್ವಾಗತ ಮಾಡ್ತೇವೆ, ಮನೆಯಲ್ಲಿ ಶುಭ ಕಾರ್ಯವನ್ನು ಮಾಡ್ತೇವೆ, ಅದೇ ರೀತಿಯಾಗಿ ಇಡೀ ಪ್ರಕೃತಿಯೇ ಹಚ್ಚ ಹಸಿರಿನ ತೋರಣಗಳಿಂದ ಕೂಡಿ ಈ ಯುಗಾದಿ ಹಬ್ಬವನ್ನು ಸ್ವಾಗತ ಮಾಡತಕ್ಕಂಥದ್ದಾಗಿದೆ. ಅದಕ್ಕೆ ಈ ನೂತನ ವರ್ಷ ಅಂತ ಕರೀತಾರೆ. ಯುಗಾದಿ ಹಬ್ಬ ನಮ್ಮ ಸನಾತನ ಧರ್ಮದಲ್ಲಿ ಹೊಸ ವರ್ಷ ಅಂತಕ್ಕಂಥದ್ದಿದೆ. ಈ ಹೊಸ ವರ್ಷ ಪ್ರಾರಂಭವಾದಾಗ ಈ ಹೊಸ ವರ್ಷ ವಿಶೇಷವಾಗಿ ಎಲ್ಲದಕ್ಕೂ ಕೂಡ ಹೊಸತನ್ನು ತೋರತಕ್ಕಂಥದ್ದಾಗಿದೆ, ಕೊಡ್ತಕ್ಕಂಥದ್ದಾಗಿದೆ. ಎಲ್ಲ ನಮ್ಮ ಹಳ್ಳಿಗಳಲ್ಲಿ ರೈತಾಪಿ ಜನರು ತಮ್ಮ ಈ ಗಳೆಯನ್ನು ಹೊಡಿತಕ್ಕಂಥದ್ದು, ನೇಗಿಲು ಹೊಡಿತಕ್ಕಂಥದ್ದೇನು ಮಾಡ್ತಾರೆ, ಅದು ಯುಗಾದಿ ಹಬ್ಬದಿಂದನೇ ಪ್ರಾರಂಭವನ್ನು ಮಾಡಿ ಹೊಲಗಳನ್ನು ಹದವನ್ನು ಮಾಡಿ ಮುಂದೆ ಮಳೆ ಬಂದಾಗ ಬಿತ್ತುವುದಕ್ಕೋಸ್ಕರವಾಗಿ ಹೊಲಗಳನ್ನು ಸಿದ್ಧ ಮಾಡೋಕ್ಕೋಸ್ಕರವಾಗಿಯೇ ಈ ಯುಗಾದಿ ಹಬ್ಬದಿಂದಲೇ ಗಳೆ ಚಾಗಿಸುವುದು ಅಂತ ಕರೀತಾರೆ. ಅದನ್ನು ಈ ಹಬ್ಬ ದಿವಸದಂದೇ ಪ್ರಾರಂಭ ಮಾಡತಕ್ಕಂಥದ್ದಾಗಿದೆ. ಮತ್ತು ಹೊಸದಾಗಿ ಅನೇಕ ಜನ ಮನೆ ಕಟ್ಟುವರು, ಭೂಮಿ ಪೂಜೆಯನ್ನು ಮಾಡ್ತಾರೆ, ಆಮೇಲೆ ಬೋರ್ವೆಲ್ ಹೊಡೆಸ್ತಾರೆ, ಇತ್ಯಾದಿಗಳನ್ನು ಮಾಡಿ ಈ ನೂತನ ವರ್ಷ ನಮಗೆ ಸುಖವನ್ನು ಕೊಡಲಿ, ಸಂತೋಷವನ್ನು ಕೊಡಲಿ, ಎಲ್ಲ ಜಯವನ್ನು ಕೊಡಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಈ ಹಬ್ಬದ ವೈಶಿಷ್ಟ್ಯವೇ ಆ ರೀತಿಯಾಗಿರತಕ್ಕಂಥದ್ದಿದೆ. ನಾವು ಯಾವ ಯುಗದಲ್ಲಿದ್ದೇವೆ ಅಂತಂದರೆ, ಈಗ ಶಾಲಿವಾಹನ ಶಕೆ ಅಂತಕ್ಕಂಥದ್ದು ಪ್ರಾರಂಭವಾಗಿದೆ. ಶಾಲಿವಾಹನ ಶಕೆ 1948 7 ವರ್ಷಗಳು ಕಳೆದು 48ನೇ ವರ್ಷ ಅಂತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ. ಇದೇ 1948ನೇ ಪರಾಭವನಾಮ ಸಂವತ್ಸರ ಅಂತಕ್ಕಂಥದ್ದು ಚೈತ್ರ ಮಾಸದ ಶುಕ್ಲ ಪಕ್ಷ ಪ್ರತಿಪದೆಯಿಂದ ಇವತ್ತಿನಿಂದ ಅಂತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ. ವಿಶೇಷವಾಗಿ ಈ ಚೈತ್ರ ಮಾಸ ಪ್ರತಿಪದೆ ಬಂತು ಅಂದರೆ ನೂತನವಾಗಿರ್ತಕ್ಕಂಥ ಸಂವತ್ಸರಗಳಂತಕ್ಕಂಥದ್ದು ಪ್ರಾರಂಭವಾಗ್ತದೆ. ಇದೇ 19/3/2026ನೇ ತಾರೀಕಿನ ದಿವಸ ಈ ಪರಾಭವನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲ ಪಕ್ಷದ ಪ್ರತಿಪದೆ ಅಂತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ. ಈ ಸಂವತ್ಸರ ಬಂತು ಅಂತಂದಾಗ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಸಂವತ್ಸರಕ್ಕೆ ಈಗ ನಾವು ಒಂದು ನವನಾಯಕರು ಅಂತಕ್ಕಂಥದ್ದನ್ನು, ನವಗ್ರಹಗಳು ಏನಿದ್ದಾವೆ, ನವನಾಯಕರು ಅಂತಕ್ಕಂಥದ್ದು ರಾಜ, ಮಂತ್ರಿ ಇತ್ಯಾದಿಗಳು ಎಲ್ಲರೂ ಕೂಡ ಇರ್ತಾರೆ. ಅದರ ಮೇಲೆಯೇ ಈ ವರ್ಷದ ಭವಿಷ್ಯ, ಮಳೆ, ಬೆಳೆಗಳೆಲ್ಲವೂ ಕೂಡ ನಿರ್ಣಯವಾಗ್ತವೆ. ಈ ವರ್ಷದ
ಪರಾಭವನಾಮ ಸಂವತ್ಸರದ ನವನಾಯಕರು ಯಾರು ಅಂತ, ರಾಜ ಯಾರಿದ್ದಾರೆ ಈ ವರ್ಷಕ್ಕೆ ಅಂತಂದರೆ, ಈ ರಾಜ ಗುರು ಇದ್ದಾನೆ. ಈ ವರ್ಷಕ್ಕೆ ಗುರು ರಾಜನಿದ್ದಾನೆ. ಪರಾಭವನಾಮ ನಾಮ ಸಂವತ್ಸರಕ್ಕೆ ಮಂತ್ರಿ ಕುಜನಿದ್ದಾನೆ, ಅಂದರೆ ಮಂಗಳ ಇದ್ದಾನೆ. ಸೇನಾಧಿಪತಿ ಚಂದ್ರನಿದ್ದಾನೆ. ಪೂರ್ವ ಸಸ್ಯಾದಿ ಮುಂಗಾರು ಮಳೆಗಳಿಗೆ ಶುಕ್ರ ಅಧಿಪತಿಯಾಗಿದ್ದಾನೆ. ಅಪರ ಹಿಂಗಾರು ಬೆಳೆಗಳಿಗೆ ಕುಜ ಅಂದರೆ ಮಂಗಳ ಇದ್ದಾನೆ. ಧಾನ್ಯಾಧಿಪತಿ ಬುಧನಿದ್ದಾನೆ. ಅರ್ಘಾಧಿಪತಿ ಚಂದ್ರನಿದ್ದಾನೆ. ಮೇಘಗಳಿಗೆ ಅಧಿಪತಿ ಅಂದರೆ ಮೋಡಗಳಿಗೆಲ್ಲ ಅಧಿಪತಿ ಚಂದ್ರನಿದ್ದಾನೆ. ರಸಪದಾರ್ಥಗಳಿಗೆ ಅಧಿಪತಿಯಾಗಿ ರವಿ ಇದ್ದಾನೆ. ನೀರಸ ಪದಾರ್ಥಗಳಿಗೆ ಅಧಿಪತಿ ಗುರು ಇದ್ದಾನೆ. ಇಷ್ಟು ನವನಾಯಕರು ಅಂತಕ್ಕಂಥದ್ದು ಈ ವರ್ಷದಲ್ಲಿ ಇರ್ತಾರೆ. ಈ ಪರಾಭವನಾಮ ಸಂವತ್ಸರದ ಫಲವನ್ನು ನಾವು ನೋಡುವುದಾದರೆ, ಪರಾಭವನಾಮ ಸಂವತ್ಸರದಲ್ಲಿ ಮುಂಗಾರು ಧಾನ್ಯಗಳು ಹೆಚ್ಚಾಗಿ ಬೆಳೀತವೆ. ವಿಶೇಷವಾಗಿ ಹೋದ್ಸರೆ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಮುಂಗಾರು ಬೆಳೆ ಅಂತಕ್ಕಂಥದ್ದು ಬೆಳೆದಿಲ್ಲ. ಯಾಕಂದರೆ ವಿಪರೀತವಾಗಿ ಮಳೆಯಾಗಿದ್ದರಿಂದಾಗಿ ಮುಂಗಾರು ಬೆಳೆಗಳೆಲ್ಲವೂ ಕೂಡ ನೀರು ನಿಂತು ಎಲ್ಲವೂ ಕೂಡ ಕೊಳೆತು ಹೋಗಿರ್ತಕ್ಕಂಥದ್ದಾಗಿತ್ತು. ಈ ಬಾರಿ ವಿಶೇಷವಾಗಿ ಮುಂಗಾರು ಬೆಳೆಗಳು ಅಂತಕ್ಕಂಥದ್ದು ವಿಶೇಷವಾಗಿ ಬೆಳೀತವೆ. ಎಲ್ಲ ಕಡೆಯಲ್ಲೂ ಕೂಡ ಫಲವತ್ತಾಗಿರ್ತಕ್ಕಂಥ ಹಣ್ಣುಗಳು, ಹೂಗಳು ಎಲ್ಲ ಕಡೆಯಲ್ಲೂ ಬೆಳೀತವೆ. ವರ್ಷ ನವನಾಯಕರ ಫಲಗಳನ್ನು ನಾವು ನೋಡ್ತೇವೆ. ಇನ್ನು ಆರಿದ್ರಾ ಮಳೆ ಅಂತಕ್ಕಂಥದ್ದು ಜೂನ್ ತಿಂಗಳಿನ 8ನೇ ತಾರೀಕಿನ ದಿವಸ ಪ್ರಾರಂಭವಾಗ್ತದೆ. ಆ ಆರಿದ್ರಾ ಮಳೆ ಅಂತಕ್ಕಂಥದ್ದು ವಿಶೇಷವಾಗಿ ಅದು ಬಿಸಿಲಿನ ಗಾಳಿಯಿಂದ ಕೂಡಿರ್ತಕ್ಕಂಥದ್ದಾಗ್ತದೆ. ಮೊದಲು ಮೃಗಶಿರ ಮಳೆ ಅಂತಕ್ಕಂಥದ್ದು ಬರ್ತದೆ ಜೂನ್ ತಿಂಗಳಿನಲ್ಲಿ. ಆ ಮೃಗಶಿರ ಮಳೆ ಅಲ್ಪ ಪ್ರಮಾಣದಲ್ಲಿ ಬರ್ತದೆ. ಜೂನ್ ತಿಂಗಳ 8ನೇ ತಾರೀಕಿನ ದಿವಸ ಪ್ರಾರಂಭವಾಗ್ತದೆ. ಅದು ಬಿಸಿ ಗಾಳಿಯಿಂದ ಕೂಡಿರ್ತಕ್ಕಂಥದ್ದಾಗ್ತದೆ. ನಂತರದ ಆರಿದ್ರಾ ಮಳೆ ಅಂತಕ್ಕಂಥದ್ದು ಉತ್ತಮವಾಗಿ ಬರ್ತದೆ. ಮುಂಗಾರು ಬೆಳೆಗಳೆಲ್ಲವೂ ಕೂಡ ಉತ್ತಮವಾಗಿ ಬೆಳೀತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ವಿಶೇಷವಾಗಿ ಎಲ್ಲ ರೈತರಿಗೂ ಕೂಡ ಆ ಭಗವಂತನ ಅನುಗ್ರಹದಿಂದಾಗಿ ಮಳೆ ಉತ್ತಮವಾಗಿ ಬೆಳೆದು ಮಳೆ ಬಂದು ಉತ್ತಮವಾಗಿರ್ತಕ್ಕಂಥ ಬೆಳೆಗಳು ಸಿಗಲಿ ಅಂಥೇಳಿ ಆ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಈಗ ಎಲ್ಲರೂ ಕಾತುರದಿಂದ ಕಾಯ್ತಕ್ಕಂಥದ್ದು ವರ್ಷ ಭವಿಷ್ಯ, 12 ರಾಶಿಗಳ ಭವಿಷ್ಯ ಅಂತಕ್ಕಂಥದ್ದನ್ನು ಕೇಳ್ತಾ ಇರ್ತಾರೆ. ಈ ವರ್ಷದ ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದು. ಯಾಕಂದರೆ ಒಂದು ಸರಿ ಗುರು ಚೇಂಜ್ ಆಗ್ತಕ್ಕಂಥದ್ದು, ಎಲ್ಲರಿಗೂ ಯುಗಾದಿ ಹಬ್ಬ ಬಂತು ಅಂದರೆ ಹೊಸ ಪಂಚಾಂಗ ಬಂದಿರ್ತದೆ. ನಾವು ವರ್ಷ ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳಬೇಕು ಅಂತಕ್ಕಂಥದ್ದು ಆತುರ ಅಂತಕ್ಕಂಥದ್ದು ಎಲ್ಲರಲ್ಲಿ ಇರ್ತದೆ. ಈ 12 ರಾಶಿಗಳ ವರ್ಷ ಫಲಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ವಿಶೇಷವಾಗಿ ಈ ಗುರು ಮತ್ತು ಶನಿ ಗ್ರಹಗಳು ನಮ್ಮ ಮೇಲೆ ಗೋಚಾರದ ಫಲಗಳಿಂದಾಗಿ ನಮ್ಮ ವರ್ಷ ಭವಿಷ್ಯ ಅಂತಕ್ಕಂಥದ್ದು ನಿರ್ಮಾಣವಾಗ್ತದೆ. ಅದರಲ್ಲಿ ಸ್ವಲ್ಪ ರಾಹುಕೇತುವಿನ ಪ್ರಭಾವವೂ ಇರ್ತದೆ. ಗುರು ಶನಿ ರಾಹುಕೇತುವಿನ ಪ್ರಭಾವದಿಂದಾಗಿ ಯಾವ ಮನೆಯಲ್ಲಿ ಇರ್ತಾರೆ ಅವರ ಗೋಚಾರ ಫಲಗಳೇನು, ಅದರ ಮೇಲೆ ವರ್ಷದ ಭವಿಷ್ಯ ಅಂತಕ್ಕಂಥದ್ದು ನಿರ್ಣಯವಾಗ್ತದೆ. ಅದರಂತೆಯೇ ನಾವು ಮಾಡಿರ್ತಕ್ಕಂತಹ ಪೂರ್ವಾಜಿತ ಕರ್ಮದ ಫಲಗಳು ನಮಗೆ ಇರ್ತವೆ. ಗುರುಬಲ ಇದ್ದರೂ ಕೂಡ ನಾವು ಮಾಡಿದ ಪೂರ್ವದಲ್ಲಿ ಮಾಡಿದ ಕರ್ಮಗಳ ಫಲ ಮತ್ತು ಈಗ ಮಾಡಿರ್ತಕ್ಕಂಥ ಕರ್ಮದ ಫಲಗಳು ಅದರ ಎಲ್ಲವೂ ಕೂಡಿ ನಮಗೆ ಬಲ ಅಂತಕ್ಕಂಥದ್ದು ಇರ್ತದೆ. ಗುರುಬಲ ಒಳ್ಳೆಯದಿದ್ದರೆ ನಮಗೆಲ್ಲ ಕೆಲಸ ಆಗ್ತಾ ಇಲ್ಲ, ಏನು ಕೆಲಸಗಳು ಕೂಡ ಆಗ್ತಾ ಇಲ್ಲ ಅಂದರೆ ನಾವು ಮಾಡಿರ್ತಕ್ಕಂಥ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕರ್ಮಫಲಗಳು ನಮಗೆ ಬೆನ್ನು ಬೀಳ್ತಾ ಇಲ್ಲ ಅಂತೇಳಿ ನಾವು ತಿಳ್ಕೊಳ್ತಕ್ಕಂಥದ್ದು ಆಗಬೇಕು. ವಿಶೇಷವಾಗಿ ಆ ಗುರುವಿನ ಬಲಗಳು ಯಾವ್ಯಾವ ರಾಶಿ ಮೇಲೆ ಶನಿಯ ಬಲ ಹೇಗಿದೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಮೇಷರಾಶಿಯ ಫಲವನ್ನು ನಾವು ತಿಳಿದುಕೊಳ್ಳೋಣ. ಮೇಷರಾಶಿಗೆ ಈ ಬಾರಿ 4 ಮತ್ತು 5ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾನೆ. ಶನಿ 12ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಮೇಷರಾಶಿಯವರಿಗೆ 7.5 ಶನಿಯ ಪ್ರಭಾವ ಅಂತಕ್ಕಂಥದ್ದು ಇದೆ. ಇದರಿಂದಾಗಿ ಮನೋಧೈರ್ಯ ಅಂತಕ್ಕಂಥದ್ದು ಕುಂಠಿತವಾಗ್ತದೆ. ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಆರೋಗ್ಯ ಏರುಪೇರಾಗ್ತಕ್ಕಂಥದ್ದಾಗ್ತದೆ. ಸುಳ್ಳು ಆಪಾದನೆಗಳು ಅಂತಕ್ಕಂಥದ್ದು ಬರ್ತವೆ. ಮೇಷರಾಶಿಯವರಿಗೆ ಹಣದ ಕೊರತೆ ಉಂಟಾಗ್ತದೆ. ಸಾಲ ಮಾಡುವಂಥ ಪ್ರಸಂಗ ಬರ್ತದೆ. ಎಲ್ಲ ಕೆಲಸ ನೀವೇನು ಕೆಲಸ ಮಾಡಲಿಕ್ಕೆ ಹೋಗ್ತೀರಿ ಎಲ್ಲ ಕಡೆಯಲ್ಲೂ ಕೂಡ ವಿಳಂಬ ಅಂತಕ್ಕಂಥದ್ದು ಆಗ್ತದೆ. ಅನಾವಶ್ಯಕವಾಗಿ ತೊಂದರೆಗಳು, ಈ 7.5 ಶನಿಯ ಪ್ರಭಾವ ಇದ್ದಾಗ ಅನಾವಶ್ಯಕವಾಗಿರ್ತಕ್ಕಂಥ ತೊಂದರೆಗಳು ನಿಮ್ಮ ಮೇಲೆ ಬರ್ತವೆ. ಆಮೇಲೆ ಅವಿವಾಹಿತರಿಗೆ ಈ ವರ್ಷ ಕಂಕಣ ಬಲ ಅಂತಕ್ಕಂಥದ್ದು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಮನಸ್ಸು ಸ್ವಲ್ಪ ಚಂಚಲವಾಗ್ತದೆ. ಈ 7.5 ಪ್ರಭಾವದಿಂದಾಗಿ ಚಂಚಲವಾಗ್ತದೆ. ಪ್ರತಿಯೊಂದು ವ್ಯವಹಾರ ಮಾಡುವಾಗಲೂ ಕೂಡ ಭಾಳ ಎಚ್ಚರಿಕೆಯಿಂದ ನೀವು ಈ ವರ್ಷ ಏನೇ ವ್ಯವಹಾರಗಳನ್ನು ಮಾಡುವಾಗ ಭಾಳ ಎಚ್ಚರಿಕೆಯಿಂದ ವ್ಯವಹಾರವನ್ನು
ಮಾಡ್ತಕ್ಕಂಥವರಾಗಬೇಕು. ವಿಪರೀತವಾಗಿ ಧನ ವ್ಯಯವಾಗುವಂಥದ್ದಿದೆ. ಅದಕ್ಕೆ ನೀವು ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದರೆ ಬಹಳ ಎಚ್ಚರಿಕೆಯಿಂದ ನೀವು ವ್ಯಾಪಾರ ಉದ್ಯೋಗ ಏನೇ ಮಾಡಬೇಕಾದರೂ ಕೂಡ ಎಚ್ಚರಿಕೆಯಿಂದ ಈ ವರ್ಷ ತಾವು ಹಣದ ವ್ಯವಹಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೇವೆ. ಈ ಮೇಷರಾಶಿಯವರಿಗೆ ಇಷ್ಟೆಲ್ಲ ಶನಿಯ ಪ್ರಭಾವದಿಂದ ದೋಷಗಳಿದೆ. ಇದರ ಪರಿಹಾರ ಏನು ಅಂತಂದರೆ ಗುರು ಮತ್ತು ಶನಿ ಇಬ್ಬರ ಶಾಂತಿಯನ್ನು ಮಾಡಿಕೊಳ್ತಕ್ಕಂಥವರಾಗಬೇಕು. ಗುರು ಜಪವನ್ನು ಮಾಡಬೇಕು, ಶನಿ ಜಪವನ್ನು ಮಾಡಿ ವಿಶೇಷವಾಗಿ ಹನುಮಂತ ದೇವರ ಸನ್ನಿಧಾನಕ್ಕೆ ಹೋಗಿ ಸೇವೆಯನ್ನು ಮಾಡಿದರೆ ಆ ಶನಿಯಿಂದ ಬಂದಿರತಕ್ಕಂಥ ದೋಷಗಳು ಪರಿಹಾರವಾಗ್ತವೆ. ಮೇಷರಾಶಿಯವರಿಗೆ ಈ ಗುರು ಮತ್ತು ಶನಿಯ ಅನುಗ್ರಹವಾಗ್ತದೆ. ಹನುಮಂತ ದೇವರ ಸೇವೆ ಮಾಡಿದರೆ ಮತ್ತು ಗುರು ಶನಿ ಜಪಾದಿಗಳನ್ನು ಮಾಡಿದರೆ ಹನುಮಂತ ದೇವರ ಅನುಗ್ರಹದಿಂದಾಗಿ ಅವರಿಗೆ ಬಂದಿರತಕ್ಕಂಥ ದೋಷಾದಿಗಳು ದೂರವಾಗ್ತವೆ ಅಂತಕ್ಕಂಥದ್ದನ್ನು ತಿಳಿಸ್ತಾ, ಈ ವರ್ಷದ ಆಯವ್ಯಯವನ್ನು ನೋಡಿದಾಗ 14% ಆಯ ಇದ್ದರೆ 2% ವ್ಯಯ ಅಂತಕ್ಕಂಥದ್ದು ಮೇಷರಾಶಿಯವರಿಗೆ ಇದೆ. ಇನ್ನು ವೃಷಭ ರಾಶಿಯವರ ವರ್ಷ ಭವಿಷ್ಯವನ್ನು ನೋಡಿದಾಗ ವೃಷಭ ರಾಶಿಯವರಿಗೆ ಗುರು 3 ಮತ್ತು 4ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಆಮೇಲೆ ಶನಿ 11ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಈ 3 ಮತ್ತು 4ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದಾಗಿ ಸಾಕಷ್ಟು ಸ್ವಲ್ಪ ಈ ವರ್ಷ ವೃಷಭ ರಾಶಿಯವರು ಕೂಡ ಕಷ್ಟಗಳು ಅಂತಕ್ಕಂಥದ್ದು ಬರಲಿವೆ. ಶತ್ರು ಭಯ ಅಂತಕ್ಕಂಥದ್ದು ಉಂಟಾಗ್ತದೆ. ಆಮೇಲೆ ದುಷ್ಟ ವ್ಯಸನಗಳಿಗೆ ಮನಸ್ಸು ಹೋಗ್ತದೆ. ಆಮೇಲೆ ಸಾಕಷ್ಟು ತೊಂದರೆಗಳು ಅಂತಕ್ಕಂಥದ್ದು ವೃಷಭ ರಾಶಿಯವರಿಗೆ ಬರ್ತದೆ. ಅನೇಕ ರೀತಿಯಾಗಿರ್ತಕ್ಕಂಥ ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ವಿಘ್ನಗಳು ಅಂತಕ್ಕಂಥದ್ದು ಬರ್ತವೆ. ಆಮೇಲೆ ಸಾಲ ಮಾಡುವಂಥ ಪ್ರಸಂಗ ಈ ವೃಷಭ ರಾಶಿಯವರಿಗೆ ಈ ವರ್ಷ ಇದೆ. ಎಲ್ಲ ಕೆಲಸಗಳಲ್ಲಿ ಕೂಡ ಸ್ವಲ್ಪ ಅಪಜಯ ಅಂತಕ್ಕಂಥದ್ದು ಉಂಟಾಗ್ತದೆ. ಮನೆಯಲ್ಲಿ ಸಾಕಷ್ಟು ಕಲಹಗಳು, ಅಂದರೆ ಬಂಧುಗಳಲ್ಲಿ ಕಲಹಗಳು ಅಂತಕ್ಕಂಥದ್ದು ಉಂಟಾಗ್ತವೆ. ವಿದ್ಯಾರ್ಥಿಗಳಿಗೆ ತಾವು ಮಾಡಿರ್ತಕ್ಕಂಥ ಏನು ಪ್ರಯತ್ನ ಇದೆ ಅದಕ್ಕೆ ತಕ್ಕಂಥ ಫಲ ಅಂತಕ್ಕಂಥದ್ದು ಸಿಗುವುದಿಲ್ಲ. ಅವಿವಾಹಿತರಿಗೆ ವೃಷಭ ರಾಶಿಯವರಿಗೆ ಅವಿವಾಹಿತರಿಗೆ ಕಂಕಣ ಬಲ ಅಂತಕ್ಕಂಥದ್ದು ಈ ವರ್ಷ ಇರುವುದಿಲ್ಲ. ರೈತಾಪಿ ವರ್ಗದವರಿಗೆ ಅಲ್ಪ ಲಾಭ ಅಂತಕ್ಕಂಥದ್ದು ಭೂಮಿಯಿಂದ ಈ ವರ್ಷ ಸಿಗ್ತದೆ. ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಈ ವರ್ಷ ವೃಷಭ ರಾಶಿಯವರಿಗೆ ಇರತಕ್ಕಂಥದ್ದಾಗಿದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಅಂತಕ್ಕಂಥದ್ದು ವಹಿಸಬೇಕು. ಇಷ್ಟೆಲ್ಲ ದೋಷಾದಿಗಳಿದೆ. ಇದಕ್ಕೆ ಏನು ಪರಿಹಾರ ಅಂತಂದರೆ ಗುರು, ರಾಹು ಮತ್ತು ಕೇತು ಈ 3 ಗ್ರಹಗಳ ಜಪವನ್ನು ಮಾಡಿಸ್ತಕ್ಕಂಥವರಾಗಬೇಕು. 3 ಗ್ರಹಗಳ ಪ್ರೀತ್ಯರ್ಥವಾಗಿ ಒಂದು ಶಾಂತಿಯನ್ನು ಮಾಡಿಸಿಕೊಂಡರೆ ಈ ವೃಷಭ ರಾಶಿಯವರಿಗೆ ಬಂದಿರತಕ್ಕಂತಹ ದೋಷಗಳು ಪರಿಹಾರವಾಗ್ತವೆ. ಮತ್ತು ಗುರುವಿನ ಅನುಗ್ರಹಕ್ಕಾಗಿ ಒಂದಿಷ್ಟು ಗುರುವಾರಕ್ಕೊಮ್ಮೆ ಅನ್ನದಾನಾದಿ ಸೇವೆಗಳನ್ನು ಮಾಡಿದರೆ ಉತ್ತಮವಾಗಿರತಕ್ಕಂಥ ಫಲ ಸಿಗ್ತದೆ. ಈ ಆಯವ್ಯಯವನ್ನು ನೋಡಿದಾಗ 8% ಆಯ ಇದ್ದರೆ 11% ವ್ಯಯ ಅಂತಕ್ಕಂಥದ್ದು ವೃಷಭ ರಾಶಿಯವರಿಗೆ ಇದೆ. ಇನ್ನು ಮಿಥುನ ರಾಶಿಯವರ ಫಲವನ್ನು ವರ್ಷ ಭವಿಷ್ಯವನ್ನು ನೋಡುವುದಾದರೆ ಈ ಮಿಥುನ ರಾಶಿಯವರಿಗೆ ಈ ವರ್ಷ ಗುರು 2 ಮತ್ತು 3ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ 10ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ವರ್ಷ ಮಿಥುನ ರಾಶಿಯವರಿಗೆ ಉತ್ತಮವಾದ ಫಲಗಳಿವೆ. ಈ ವರ್ಷ ಭಾಗ್ಯಶಾಲಿಗಳಲ್ಲಿ ಮಿಥುನ ರಾಶಿಯವರು ಒಬ್ಬರಾಗಿದ್ದಾರೆ. ಆಮೇಲೆ 2ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದಾಗಿ ಅನೇಕ ರೀತಿಯಾಗಿರತಕ್ಕಂಥ ಕೆಲಸಗಳು ಯಶಸ್ವಿ ಅಂತಕ್ಕಂಥದ್ದು ಆಗ್ತದೆ. ಪ್ರಾಪಂಚಿಕ ಸುಖಗಳು ಅಂತಕ್ಕಂಥದ್ದು ಸಿಗ್ತವೆ. ಧನಸ್ಥಾನದಲ್ಲಿ ಈ ಗುರು ಸಂಚಾರ ಮಾಡುವುದರಿಂದಾಗಿ ವಿಶೇಷವಾಗಿ ಎಲ್ಲ ಸಂತೋಷಮಯವಾಗಿರ್ತಕ್ಕಂಥ ವಾತಾವರಣ, ದೇಹದಲ್ಲಿ ಉತ್ತಮವಾದ ಆರೋಗ್ಯ ಅಂತಕ್ಕಂಥದ್ದು ಸಿಗ್ತದೆ. ಆಮೇಲೆ ಮನಸ್ಸಿನಲ್ಲಿ ಮಂಡಿಸಿರ್ತಕ್ಕಂಥ ಮಹತ್ವಾಕಾಂಕ್ಷೆಯ ಕೆಲಸಗಳೆಲ್ಲವೂ ಕೂಡ ಈ ಮಿಥುನ ರಾಶಿಯವರಿಗೆ ಈ ವರ್ಷ ಆಗ್ತಕ್ಕಂಥದ್ದಾಗ್ತದೆ. ಆಮೇಲೆ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಯಶಸ್ಸು ಅಂತಕ್ಕಂಥದ್ದು ಸಿಗ್ತದೆ. ಕೌಟುಂಬಿಕ ಸುಖ ಅಂತಕ್ಕಂಥದ್ದು ಸಿಗ್ತದೆ. ಆಮೇಲೆ ಎಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಅಂತಕ್ಕಂಥದ್ದು ವ್ಯಕ್ತವಾಗ್ತದೆ. ಕೃಷಿಯಲ್ಲಿ ಉತ್ತಮವಾದ ಲಾಭ ಇದೆ. ಆಮೇಲೆ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭ ಈ ವರ್ಷ ಸಿಗ್ತದೆ. ಮಿಥುನ ರಾಶಿಯವರಿಗೆ ಈ ವರ್ಷ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥ ಯೋಗ ಇದೆ. ಆಮೇಲೆ ವಸ್ತು, ಆಭರಣ, ವಾಹನ ಎಲ್ಲವನ್ನು ಖರೀದಿ ಮಾಡುವಂಥ ಯೋಗ ಈ ಪರಾಭವ ನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಇರತಕ್ಕಂಥದ್ದಾಗಿದೆ. ಈ ವರ್ಷ ಪೂರ್ಣವಾಗಿಯೂ ಕೂಡ ವಿಶೇಷವಾಗಿ ಉತ್ತಮವಾದ ಫಲಗಳನ್ನು ಮಿಥುನ ರಾಶಿಯವರು ಅನುಭವಿಸ್ತಾರೆ. ಆದರೆ 2ನೇ ಸ್ಥಾನದಲ್ಲಿ ಕೇತು ಸಂಚಾರ ಮಾಡುವುದರಿಂದಾಗಿ ಹಾಗಾಗಿ ಸ್ವಲ್ಪ ಭಯದ ವಾತಾವರಣ ಅಂತಕ್ಕಂಥದ್ದು ಉಂಟಾಗ್ತದೆ. ಅದಕ್ಕೋಸ್ಕರವಾಗಿ 2ನೇ ಸ್ಥಾನದಲ್ಲಿ ಕೇತು ಸಂಚಾರ ಮಾಡುವುದರಿಂದಾಗಿ ಕೇತು ಮತ್ತು ರಾಹುವಿನ
ಜಪಾದಿಗಳನ್ನು ಮಾಡಿಸಿಕೊಂಡರೆ ಆ ಮಿಥುನ ರಾಶಿಯವರಿಗೆ ಬಂದಿರತಕ್ಕಂಥ ಭಯದ ವಾತಾವರಣ, ಮಾನಸಿಕವಾಗಿರತಕ್ಕಂಥ ಬಂದಿರತಕ್ಕಂಥ ಭಯದ ವಾತಾವರಣ ಅಂತಕ್ಕಂಥದ್ದು ದೂರವಾಗ್ತದೆ. ಅವರ ಆಯವ್ಯಯವನ್ನು ನೋಡಿದಾಗ 14% ಆಯ ಇದ್ದರೆ 8% ವ್ಯಯ ಅಂತಕ್ಕಂಥದ್ದು ಇದೆ. ಇನ್ನು ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯವನ್ನು ನಾವು ನೋಡುವುದಾದರೆ, ಕರ್ಕ ರಾಶಿಯವರಿಗೆ 1 ಮತ್ತು 2ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಶನಿ 9ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ವರ್ಷ ಕರ್ಕ ರಾಶಿಯವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಖರ್ಚುಗಳು ಹೆಚ್ಚಾಗ್ತವೆ, ಭಯದ ವಾತಾವರಣ ಉಂಟಾಗ್ತದೆ. ಆಮೇಲೆ 9ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುವುದರಿಂದಾಗಿ ಮತ್ತು ಜನ್ಮಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದಾಗಿ ವ್ಯಾಪಾರ ವ್ಯವಹಾರ ಏನು ಮಾಡಿದರೂ ಕೂಡ ಎಲ್ಲಿ ಕೈ ಹಾಕ್ತಾರೆ ಎಲ್ಲ ಕಡೆಯಲ್ಲೂ ಕೂಡ ನಷ್ಟವೇ ಉಂಟಾಗುತ್ತೆ. ಕರ್ಕ ರಾಶಿಯವರಿಗೆ ಈ ವರ್ಷ ನಷ್ಟ ಎದ್ದು ಕಾಣಿಸ್ತದೆ. ಎಲ್ಲಿ ನಂಬಿರ್ತೀರೋ ಅವರೇ ನಿಮಗೆ ಕೈ ಕೊಡುವಂಥವರು ಆಗ್ತಾ ಇದ್ದಾರೆ. ಆಮೇಲೆ ಇಲ್ಲ ಸಲ್ಲದ ಆಪಾದನೆಗಳು ಈ ಕರ್ಕ ರಾಶಿಯವರಿಗೆ ಈ ವರ್ಷ ಬರ್ತದೆ. ಆಮೇಲೆ ಮಾನಸಿಕವಾಗಿ ಖಿನ್ನತೆಗಳು ಒಳಗಾಗ್ತಾ ಇರ್ತೀರಿ. ಆಮೇಲೆ ಎಲ್ಲ ಕಡೆಯಲ್ಲೂ ಸಮಾಜದಲ್ಲಿ ಮಾನ ಮರ್ಯಾದೆಗಳು ಕುಂಠಿತವಾಗುವಂಥದ್ದಾಗ್ತದೆ ಈ ವರ್ಷ. ಆರೋಗ್ಯದ ಬಗ್ಗೆ ಬಹಳ ಎಚ್ಚರ ವಹಿಸಬೇಕು ಈ ವರ್ಷ. ಆಮೇಲೆ ವಿದ್ಯಾರ್ಥಿಗಳಿಗೆ ಮನಸ್ಸಿನಲ್ಲಿ ಭಯದ ವಾತಾವರಣ ಉಂಟಾಗಿ ವಿದ್ಯಾರ್ಥಿಗಳ ಗಮನ ಅಂತಕ್ಕಂಥದ್ದು ಬೇರೆ ಕಡೆ ಹರಿತದೆ. ಆಮೇಲೆ ಕೃಷಿ ಮಾಡುವಂಥ ಕೃಷಿಕರಿಗೆ ಈ ವರ್ಷ ತಕ್ಕ ಮಟ್ಟ ಫಲ ಅಂತಕ್ಕಂಥದ್ದು ಸಿಗುವುದಿಲ್ಲ. ಆಮೇಲೆ ದೀಪಾವಳಿ ನಂತರದಲ್ಲಿ ಅವಿವಾಹಿತರಿಗೆ ವಿವಾಹ ಯೋಗ ಅಂತಕ್ಕಂಥದ್ದು ಇದೆ. ದೀಪಾವಳಿವರೆಗೂ ಕೂಡ ಕಂಕಣ ಬಲ ಅಂತಕ್ಕಂಥದ್ದು ಇರುವುದಿಲ್ಲ. ಯಾಕಂದರೆ ಜನ್ಮಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರುವುದರಾಗಿ ಅವರಿಗೆ ಕಂಕಣ ಬಲ ದೀಪಾವಳಿ ನಂತರದಲ್ಲಿ ಬರ್ತದೆ. ಇಷ್ಟು ಬಂದಿರತಕ್ಕಂಥ ಪೀಡೆಗಳನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಗುರು ಮತ್ತು ಶನಿಯ ಪ್ರೀತ್ಯರ್ಥವಾಗಿ ಗುರುಚರಿತ್ರೆ ಪಾರಾಯಣಾದಿಗಳನ್ನು ಮಾಡಬೇಕು. ಶನಿಗ್ರಹದ ಒಂದು ಪೀಡೆ ಪರಿಹಾರಕ್ಕೋಸ್ಕರವಾಗಿ ಆ ಶನಿದೇವರ ಪ್ರೀತ್ಯರ್ಥವಾಗಿ ಕರಿಯಳ್ಳು ಇತ್ಯಾದಿ ದಾನವನ್ನು ಮಾಡ್ತಕ್ಕಂಥವರಾಗಬೇಕು. ಈ ಕರ್ಕರಾಶಿಯ ಆಯವ್ಯಯವನ್ನು ನೋಡಿದಾಗ 8% ಆಯ ಇದ್ದರೆ 5% ವ್ಯಯ ಅಂತಕ್ಕಂಥದ್ದು ಇದೆ. ಇನ್ನು ಸಿಂಹರಾಶಿಯ ಫಲವನ್ನು ನೋಡುವುದಾದರೆ, ಸಿಂಹರಾಶಿಗೆ 12ನೇ ಸ್ಥಾನ ಮತ್ತು 1ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾನೆ. 8ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಈ ರಾಶಿಯವರಿಗೆ ಅಷ್ಟಮ ಶನಿ ಅಂತಕ್ಕಂಥ ದೋಷ ಇದೆ. ಆಮೇಲೆ 1ನೇ ಕೇತುವಿನ ಒಂದು ಪ್ರಭಾವ ಇರುವುದರಿಂದಾಗಿ ಆರೋಗ್ಯದ ಮೇಲೆ ಸಿಂಹರಾಶಿಯವರಿಗೆ ಈ ವರ್ಷ ಕೆಟ್ಟ ಪರಿಣಾಮಗಳು ಬೀರ್ತವೆ. ಆಮೇಲೆ ಆರ್ಥಿಕವಾಗಿ ತೊಂದರೆಗಳು ಉಂಟಾಗ್ತವೆ. ವ್ಯಾಪಾರ ವ್ಯವಹಾರ ಏನು ಮಾಡಿದರೂ ಕೂಡ ಸಂಪಾದನೆ ಕುಗ್ಗುತ್ತಾ ಇದೆ. ಆಮೇಲೆ ಇಲ್ಲ ಸಲ್ಲದ ಆಪಾದನೆಗಳು ಅಂತಕ್ಕಂಥದ್ದು ಈ ವರ್ಷ ಸಿಂಹರಾಶಿಯವರಿಗೆ ಬರ್ತದೆ. ಆಮೇಲೆ ಮನಸ್ಸಿನಿಗೆ ನೋವಾಗುವಂಥ ಅನೇಕ ಘಟನೆಗಳು ನಡೆದು ಹೋಗ್ತವೆ. ಕೌಟುಂಬಿಕವಾಗಿ ಸುಖ ಸಂತೋಷಗಳು ಕಡಿಮೆಯಾಗ್ತದೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಅಪಯಶಸ್ಸು ಬರ್ತದೆ. ಮದುವೆಯಾಗದೇ ಇರತಕ್ಕಂಥವರಿಗೆ ಈ ವರ್ಷ ಸ್ವಲ್ಪ ಕಂಕಣ ಬಲ ಅಂತಕ್ಕಂಥದ್ದು ಕೂಡಿ ಬರುವುದಿಲ್ಲ. ಈ ಸಿಂಹರಾಶಿಯವಳಿಗೆ ಅಷ್ಟಮ ಶನಿಯ ಪ್ರಭಾವ ಇರುವುದರಿಂದಾಗಿ ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅಪಯಶಸ್ಸು ಅಂತಕ್ಕಂಥದ್ದು ಉಂಟಾಗ್ತದೆ. ಅಷ್ಟಮ ಶನಿಯ ಒಂದು ದೋಷದ ಒಂದು ಪರಿಹಾರಕ್ಕಾಗಿ ವಿಶೇಷವಾಗಿ ತಾವು ಶನಿಯ ಪ್ರೀತ್ಯರ್ಥವಾಗಿ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗೋದು, ಶನಿಯ ಪ್ರೀತ್ಯರ್ಥವಾಗಿ ಎಳ್ಳಿನ ದಾನಗಳನ್ನು ಮಾಡ್ತಕ್ಕಂಥವರಾಗಬೇಕು. ಗುರುಗ್ರಹದ ಪ್ರೀತ್ಯರ್ಥವಾಗಿ ಗುರುವಿಗೆ ಪ್ರತಿ ದಿವಸ ನಿಮ್ಮ ಮನೆ ಕುಲದೇವರಿಗೆ ಒಂದು ಅರಿಶಿಣ ಬಣ್ಣದ ಹೂಗಳನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥವರಾಗಬೇಕು. ಇದರಿಂದ ಗುರು ಪ್ರೀತ್ಯರ್ಥನಾಗ್ತಾನೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಈ ಸಿಂಹರಾಶಿಯವರ ಆಯವ್ಯಯವನ್ನು ನೋಡಿದಾಗ 11% ಆಯ ಇದೆ, 2% ಅಂತಕ್ಕಂಥದ್ದು ವ್ಯಯ ಇದೆ. ಇನ್ನು ಕನ್ಯಾ ರಾಶಿಯವರ ಫಲವನ್ನು ನೋಡುವುದಾದರೆ, ಕನ್ಯಾ ರಾಶಿಯವರಿಗೆ 11ನೇ ಸ್ಥಾನ ಮತ್ತು 12ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾನೆ. ಶನಿ 7ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ 11ನೇ ಸ್ಥಾನದಲ್ಲಿ ಕನ್ಯಾ ರಾಶಿಯವರಿಗೆ ಗುರು ಸಂಚಾರ ಮಾಡುವುದರಿಂದಾಗಿ ಶುಭ ಫಲಗಳು ಅಂತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ಇದೆ. ಉತ್ತಮವಾಗಿರತಕ್ಕಂಥ ಫಲಗಳು ಈ ಕನ್ಯಾ ರಾಶಿಯವರಿಗೆ ಸಿಗ್ತದೆ. ಮೇಲಾಧಿಕಾರಿಗಳಿಂದ ತಮ್ಮ ಪ್ರಶಂಸೆ ಉಂಟಾಗ್ತದೆ. ನಿಮ್ಮ ಅಪೇಕ್ಷಿತವಾಗಿರ್ತಕ್ಕಂಥ ಎಲ್ಲ ಕೆಲಸಗಳು ಪೂರ್ಣವಾಗ್ತವೆ. ಉನ್ನತವಾಗಿರತಕ್ಕಂಥ ಮಾನ ಮರ್ಯಾದೆಗಳು ಕನ್ಯಾ ರಾಶಿಯವರಿಗೆ ಸಿಗ್ತದೆ. ಉತ್ತಮವಾಗಿರತಕ್ಕಂಥ ಬೆಳೆ ಅಂತಕ್ಕಂಥದ್ದು ಬೆಳೀತದೆ. ಸಮಾಜದಲ್ಲಿ ನಿಮ್ಮ ಗೌರವ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ಕನ್ಯಾ ರಾಶಿಯವರಿಗೆ ನಡೀತಕ್ಕಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಅಂತಕ್ಕಂಥದ್ದು ದೊರಕ್ತದೆ. ಅವಿವಾಹಿತರಿಗೆ ಈ ವರ್ಷ ಕಂಕಣ ಬಲ ಇದೆ. ಆಮೇಲೆ ಕೃಷಿಕರಿಗೆ ಉತ್ತಮವಾಗಿರ್ತಕ್ಕಂಥ ಫಲಸ್ಸು ಅಂತಕ್ಕಂಥದ್ದು ಸಿಗ್ತದೆ. ಈ ಕನ್ಯಾ ರಾಶಿಯವರಿಗೆ
ಈ ವರ್ಷ ಅನೇಕ ರೀತಿಯಾಗಿರತಕ್ಕಂಥ ಉತ್ತಮವಾದ ಫಲಗಳು, ಆಮೇಲೆ ಅನೇಕ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗವೂ ಇದೆ. ಉತ್ತಮವಾಗಿರತಕ್ಕಂಥ ಗುರುಬಲ ಇದ್ದಾಗ ತಾವು ಎಲ್ಲ ಕೆಲಸನ ಯಶಸ್ವಿಯನ್ನು ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ, ಆದರೆ 5ನೇ ಸ್ಥಾನದಲ್ಲಿ ರಾಹು ಸಂಚಾರ ಮಾಡುವುದರಿಂದಾಗಿ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನವನ್ನು ವಹಿಸ್ತಕ್ಕಂಥವರಾಗಬೇಕು. ಆರೋಗ್ಯದ ಕಡೆಗೆ ಗಮನ ವಹಿಸಬೇಕು. ಆರೋಗ್ಯದ ಪರವಾಗಿ ಮೃತ್ಯುಂಜಯ ಜಪಾದಿಗಳನ್ನು ಮಾಡತಕ್ಕಂಥವರಾಗಬೇಕು. ದುರ್ಗಾದೇವಿಯ ಚರಿತ್ರೆಯನ್ನು ಪಠಣವನ್ನು ಪಾರಾಯಣವನ್ನು ಮಾಡ್ತಕ್ಕಂಥವರಾಗಬೇಕು. ಈ ಕನ್ಯಾ ರಾಶಿಯವರ ಈ ವರ್ಷದ ಆಯವ್ಯಯವನ್ನು ನೋಡಿದಾಗ 14% ಆಯ ಇದೆ, 8% ವ್ಯಯ ಅಂತಕ್ಕಂಥದ್ದು ಇರ್ತದೆ. ಇನ್ನು ತುಲಾರಾಶಿಯವರ ಫಲವನ್ನು ನಾವು ರಾಶಿಯ ಭವಿಷ್ಯವನ್ನು ನೋಡಿದಾಗ ತುಲಾರಾಶಿಯವರಿಗೆ ಈ ವರ್ಷ 10ನೇ ಸ್ಥಾನದಲ್ಲಿ ಮತ್ತು 11ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಶನಿ 6ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ವರ್ಷ ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯಥಯ ಅಂತಕ್ಕಂಥದ್ದು ಉಂಟಾಗ್ತದೆ. ಎಲ್ಲ ಕೆಲಸಗಳನ್ನು ತುಲಾರಾಶಿಯವರು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಆಮೇಲೆ ಮನೋಧೈರ್ಯ ಅಂತಕ್ಕಂಥದ್ದು ಈ ವರ್ಷ ಕುಂಠಿತವಾಗ್ತದೆ. ಆರೋಗ್ಯದ ಕಡೆ ಬಹಳ ಗಮನವನ್ನು ಈ ವರ್ಷ ತುಲಾರಾಶಿಯವರು ಇಟ್ಟುಕೊಳ್ಳತಕ್ಕಂಥಗೆ ಈ ವರ್ಷ ಸುಳ್ಳು ಆಪಾದನೆಗಳು ಅಂತಕ್ಕಂಥದ್ದು ಬರ್ತವೆ ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಬಂಧು ಬಾಂಧವರಲ್ಲಿ ಮನಸ್ತಾಪ ಆಗುವಂತಹ ಲಕ್ಷಣಗಳು ಈ ವರ್ಷ ಇರ್ತದೆ. ಆಮೇಲೆ ಅವಿವಾಹಿತರಿಗೆ ಈ ವರ್ಷ ಕಂಕಣ ಬಲ ಅಂತಕ್ಕಂಥದ್ದು ಇರುವುದಿಲ್ಲ. ವಿದ್ಯಾರ್ಥಿಗಳು ಬಹಳ ಪರಿಶ್ರಮ ಪಟ್ಟಾಗ ಮಾತ್ರ ಅವರಿಗೆ ಯಶಸ್ಸು ಅಂತಕ್ಕಂಥದ್ದು ಸಿಗ್ತದೆ. ಇನ್ನು ರೈತಾಪಿ ವರ್ಗದವರಿಗೂ ಕೂಡ ಈ ವರ್ಷ ತುಲಾರಾಶಿಯವರಿಗೆ ಅಲ್ಪ ಪ್ರಮಾಣದಲ್ಲಿ ಬೆಳೆಗಳು ಅಂತಕ್ಕಂಥದ್ದು ಬರ್ತದೆ. ಹೀಗಾಗಿ ಈ ತುಲಾರಾಶಿಯವರಿಗೆ ಬಂದಿರತಕ್ಕಂತಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ತುಲಾರಾಶಿಯವರು ವಿಶೇಷವಾಗಿ ಗೋಪೂಜೆಯನ್ನು ಮಾಡತಕ್ಕಂಥವರಾಗಬೇಕು. ಎಲ್ಲಿ ಗೋ ಕಾಣಿಸ್ತದೆಯೋ ಅಲ್ಲಿ ವಿಶೇಷವಾಗಿ ಗೋವಿಗೆ ನಮಸ್ಕಾರಾದಿಗಳನ್ನು ಮಾಡಬೇಕು. ಗೋಗ್ರಾಸ ಅಂದರೆ ವಿಶೇಷವಾಗಿ ಗೋಗಳು ತಿಂತಕ್ಕಂಥ ಕಣಿಕೆ ಹುಲ್ಲುಗಳನ್ನು ಕೊಡಿಸ್ತಕ್ಕಂಥವರಾಗಬೇಕು. ಆ ಗೋವಿನ ಪೂಜೆ, ಗುರುವಿನ ಆರಾಧನೆ ಮಾಡುವುದರಿಂದಾಗಿ ಅವರಿಗೆ ಬಂದಿರತಕ್ಕಂಥ ತುಲಾರಾಶಿಯವರಿಗೆ ಬಂದಿರತಕ್ಕಂಥ ದೋಷಾದಿಗಳು ದೂರವಾಗ್ತವೆ. ಇನ್ನು ವೃಶ್ಚಿಕ ರಾಶಿಯವರ ಫಲಾಫಲಗಳನ್ನು ನೋಡುವುದಾದರೆ, ಇನ್ನು ವೃಶ್ಚಿಕ ರಾಶಿಯವರಿಗೆ 9ನೇ ಸ್ಥಾನ ಮತ್ತು 10ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾನೆ. ಇನ್ನು ಶನಿ 5ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ವರ್ಷ 9ನೇ ಗುರುವಿನಿಂದಾಗಿ ನಿಮ್ಮ ಮನಸ್ಸು ಅತ್ಯಂತ ಶಾಂತತೆಯಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ನೆರವೇರ್ತದೆ. ಆಮೇಲೆ ವ್ಯಾಪಾರ ವ್ಯವಹಾರ ಎಲ್ಲ ಕಡೆಯಲ್ಲೂ ಕೂಡ ಧನಲಾಭ ಅಂತಕ್ಕಂಥದ್ದು ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಇರ್ತದೆ. ಭೂಮಿಯಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಫಲವತ್ತಾದ ಬೆಳೆಗಳು ಅಂತಕ್ಕಂಥದ್ದು ರೈತಾಪಿ ವರ್ಗದವರಿಗೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತದೆ. ಆಮೇಲೆ ಹೊಸ ವಸ್ತು ವಾಹನಗಳನ್ನು ಖರೀದಿ ಮಾಡುವಂಥ ಯೋಗ ಈ ವೃಶ್ಚಿಕ ರಾಶಿಯವರಿಗೆ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಗಳು ಅಂತಕ್ಕಂಥದ್ದು ಇದೆ. ಆಮೇಲೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಉತ್ತಮವಾದ ಕಂಕಣ ಬಲ ಅಂತಕ್ಕಂಥದ್ದು ಇದೆ. ಅವಿವಾಹಿತರಿಗೆ ವಿವಾಹ ಯೋಗ ಅಂತಕ್ಕಂಥದ್ದು ಈ ವರ್ಷ ಇರ್ತದೆ. ಆದರೆ ಪಂಚಮ ಶನಿ 5ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುವುದರಿಂದಾಗಿ ಆಗಾಗ್ಗೆ ಶನಿಯ ಪ್ರಭಾವದಿಂದಾಗಿ ಸ್ವಲ್ಪ ಕಿರಿಕಿರಿ ಉಂಟಾಗ್ತದೆ. ಆಮೇಲೆ ಸ್ವಲ್ಪ ಆರೋಗ್ಯದ ಕಡೆ ತಾವು ಗಮನವನ್ನು ಕೊಡತಕ್ಕಂಥವರಾಗಬೇಕು. ಈ ಶನಿದೇವರು ಪಂಚಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುವುದರಿಂದಾಗಿ ಆ ಶನಿದೇವರಿಂದ ಬಂದಿರತಕ್ಕಂಥ ಪೀಡೆಯನ್ನು ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ ಶನಿದೇವರ ಒಂದು ಚರಿತ್ರೆಯನ್ನು ಪಾರಾಯಣವನ್ನು ಮಾಡತಕ್ಕಂಥವರಾಗಬೇಕು. ಶನಿದೇವರ ಪ್ರೀತ್ಯರ್ಥವಾಗಿ ಜಪತಪ ಅನುಷ್ಠಾನಗಳನ್ನು ಮಾಡಿಕೊಂಡರೆ ಈ ವೃಶ್ಚಿಕ ರಾಶಿಯವರಿಗೆ ಬಂದಿರತಕ್ಕಂತಹ ದೋಷಾದಿಗಳು ದೂರವಾಗ್ತವೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೇವೆ. ಇನ್ನು ಧನುರಾಶಿಯವರ ವರ್ಷ ಭವಿಷ್ಯವನ್ನು ನಾವು ನೋಡುವುದಾದರೆ, ಈ ಧನುರಾಶಿಯವರಿಗೆ 8 ಮತ್ತು 9ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. 4ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾನೆ. ಈ ಧನುರಾಶಿಯವರಿಗೆ ಈ ವರ್ಷ ದೇಹಾರೋಗ್ಯದ ಕಡೆಗೆ ಬಹಳ ಜೋಕೆಯಿಂದ ಇರತಕ್ಕಂಥವರಾಗಬೇಕು. ಆರೋಗ್ಯದ ಕಡೆಗೆ ಬಹಳ ಗಮನವನ್ನು ಕೊಡ್ತಕ್ಕಂಥವರಾಗಬೇಕು. ಪ್ರಾಪಂಚಿಕವಾಗಿರತಕ್ಕಂತಹ ಸುಖ ಶಾಂತಿಗಳು ಧನುರಾಶಿಯವರಿಗೆ ಸ್ವಲ್ಪ ಅಪರೂಪವಾದಂತೆ ಅನ್ನಿಸ್ತವೆ ಈ ವರ್ಷ. ಯಾಕಂದರೆ ಗುರುಬಲ ಅಂತಕ್ಕಂಥದ್ದು 8ಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡೋದರಿಂದ ಗುರುಬಲ ಬಹಳ ಕಡಿಮೆ ಇರ್ತದೆ. ಆಮೇಲೆ ಮನಸ್ಸಿನಲ್ಲಿ ಚಿತ್ತ ಚಾಂಚಲ್ಯಗಳು ಉಂಟಾಗ್ತವೆ. ಮನಸ್ಸು ಹತೋಟಿಯಲ್ಲಿ ಇರುವುದಿಲ್ಲ. ಏನೋ ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಸು ಪ್ರೇರೇಪಣೆಯನ್ನು ಮಾಡುತ್ತದೆ. ಮಾನಸಿಕವಾಗಿರ್ತಕ್ಕಂಥ ಶಾಂತಿ ಅಂತಕ್ಕಂಥದ್ದು ಈ ವರ್ಷ ಧನುರಾಶಿಯವರಿಗೆ ಸಿಗುವುದಿಲ್ಲ. ನೀವೇನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ವಿಘ್ನಗಳು ಅಂತಕ್ಕಂಥದ್ದು ಬರ್ತವೆ, ಅಡ್ಡಗಾಲು ಅಂತಕ್ಕಂಥದ್ದು ಬರ್ತದೆ. ಅನೇಕ ರೀತಿಯಾಗಿರ್ತಕ್ಕಂಥ ಧನದ ಅಪವ್ಯಯ ಆಗ್ತದೆ. ನೀವು ಗಳಿಸ್ತಕ್ಕಂಥದ್ದರಲ್ಲಿ
ಗಳಿಸಿದ ಹಣಕ್ಕಿಂತಲೂ ಕೂಡ ಹೆಚ್ಚು ಅಪವ್ಯಯ ಅಂತಕ್ಕಂಥದ್ದು ಈ ಧನುರಾಶಿಯವರಿಗೆ ಈ ವರ್ಷ ಉಂಟಾಗ್ತದೆ. ಭೂಮಿಯಿಂದ ಅಲ್ಪ ಲಾಭ ಅಂತಕ್ಕಂಥದ್ದು ಸಿಗ್ತದೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಇದೆ. ಇನ್ನು ಕೃಷಿಕರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಗಳಿದೆ. ಇನ್ನು ಈ ವರ್ಷ ಧನುರಾಶಿಯವರಿಗೆ ಕಂಕಣ ಬಲ ಅಂತಕ್ಕಂಥದ್ದು ಇರುವುದಿಲ್ಲ. ಈ ಧನುರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವದಿಂದ ಈ ವರ್ಷ ಅಷ್ಟಕ್ಕಷ್ಟೇ ಫಲಗಳು ಅಂತಕ್ಕಂಥದ್ದು ಇರುತ್ತದೆ. ಈ ಧನುರಾಶಿಯವರು ಈ ಅಷ್ಟಮ ಗುರುವಿನ ಒಂದು ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ವಿಶೇಷವಾಗಿ ಗುರುಚರಿತ್ರೆ ಪಾರಾಯಣವನ್ನು ಮಾಡತಕ್ಕಂಥವರಾಗಬೇಕು. ಗುರುಗ್ರಹ ಪ್ರೀತ್ಯರ್ಥವಾಗಿ ಪ್ರತಿ ಗುರುವಾರವೂ ಕೂಡ ಕಡ್ಲಿಬೇಳೆ, ಬೆಲ್ಲ ಇತ್ಯಾದಿಗಳ ದಾನವನ್ನು ಮಾಡತಕ್ಕಂಥವರಾಗಬೇಕು. ಪ್ರತಿ ಗುರುವಾರ ಗುರುವಿನ ದರ್ಶನ ಅಂದರೆ ರಾಯರ ಮಠ, ದತ್ತಾತ್ರೇಯ ದೇವಸ್ಥಾನ ಇತ್ಯಾದಿ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಆ ಗುರುವಿನ ದರ್ಶನಾದಿಗಳನ್ನು ಮಾಡಿಕೊಂಡರೆ ಅವರಿಗೆ ದೂರವಾಗ್ತವೆ. ಇನ್ನು ಆಯವೇ ಪ್ರಮಾಣವನ್ನು ನೋಡಿದಾಗ ಧನುರಾಶಿಯವರಿಗೆ 8% ಆಯ ಇದ್ದರೆ 11% ವ್ಯಯ ಅಂತಕ್ಕಂಥದ್ದು ಈ ವರ್ಷ ಇರ್ತದೆ. ಇನ್ನು ಮಕರ ರಾಶಿಯವರ ಫಲಗಳನ್ನು ನೋಡಿದಾಗ ಗುರು 7ನೇ ಸ್ಥಾನದಲ್ಲಿ ಮತ್ತು 8ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ 3ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ವರ್ಷ ಮಕರ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಗ್ತವೆ. ಆರೋಗ್ಯ ಉತ್ತಮವಾಗಿರ್ತದೆ. ಉದ್ಯೋಗ ವ್ಯಾಪಾರ ಏನೇ ಮಾಡಿದರೂ ಕೂಡ ಈ ಮಕರ ರಾಶಿಯವರು ಈ ವರ್ಷ ಧನಲಾಭ ಅಂತ. ವರ್ಷ ಮಕರ ರಾಶಿಯವರಿಗೆ ವಿಪರೀತವಾಗಿರ್ತಕ್ಕಂಥ ಅಂದರೆ ಕೆಟ್ಟ ಫಲಗಳಿದ್ದು, ಆದರೆ ಈ ವರ್ಷ ಮಕರ ರಾಶಿಯವರಿಗೆ ಉತ್ತಮವಾದ ಫಲಗಳು ಅಂತಕ್ಕಂಥದ್ದು ಸಿಗ್ತದೆ. ಮನೆಯಲ್ಲಿ ಮಂಗಲ ಕಾರ್ಯಗಳು ಜರುಗ್ತವೆ. ಆಮೇಲೆ ಹೊಸ ವಸ್ತು ಸಂಗ್ರಹ ಮಾಡುವಂಥ ಯೋಗ ಈ ವರ್ಷ ಮಕರ ರಾಶಿಯವರಿಗೆ ಇರತಕ್ಕಂಥದ್ದಾಗಿದೆ. ಬಂಧು ಬಾಂಧವರಲ್ಲಿ ಮಾನ ಮರ್ಯಾದೆ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಆಮೇಲೆ ರೈತರಿಗೆ ಉತ್ತಮವಾದ ಬೆಳೆಗಳು ಮಕರ ರಾಶಿಯವರಿಗೆ ಸಿಗ್ತಕ್ಕಂಥದ್ದಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಉತ್ತಮವಾದ ಯಶಸ್ಸು ಅಂತಕ್ಕಂಥದ್ದು ಸಿಗ್ತದೆ. ಆಮೇಲೆ ದೀಪಾವಳಿ ನಂತರದಲ್ಲಿ ಕೆಲವು ವಿಘ್ನಗಳು ಅಂತಕ್ಕಂಥದ್ದು ಮಕರ ರಾಶಿಯವರಿಗೆ ಬರ್ತವೆ. ಗುರು ಮತ್ತು ರಾಹುವಿನ ಪ್ರಭಾವದಿಂದಾಗಿ ಕೆಲವು ದೀಪಾವಳಿ ನಂತರದಲ್ಲಿ ವಿಘ್ನಗಳು ಅಂತಕ್ಕಂಥದ್ದು ಬರ್ತವೆ. ಆ ವಿಘ್ನ ನಿವಾರಣೆಗಾಗಿ ಮತ್ತೆ ಕೇತು ಜಪ, ಗುರು ಜಪವನ್ನು ಮಾಡಿಸಿಕೊಳ್ಳತಕ್ಕಂಥವರಾಗಬೇಕು. ಗುರು ಮತ್ತು ಕೇತುವಿನ ಪ್ರೀತ್ಯರ್ಥವಾಗಿ ಜಪತಮ ಅನುಷ್ಠಾನಗಳನ್ನು ಮಾಡಿಕೊಂಡರೆ ಅವರಿಗೆ ಬಂದಿರತಕ್ಕಂಥ ಪೀಡೆಗಳು ಅಂತಕ್ಕಂಥದ್ದು ದೂರವಾಗ್ತವೆ. ಇನ್ನು ಆಯವ್ಯಯವನ್ನು ನೋಡಿದಾಗ 5% ಆಯ ಇದ್ದರೆ 11% ವ್ಯಯ ಅಂತಕ್ಕಂಥದ್ದು ಮಕರ ರಾಶಿಯವರಿಗೆ ಇರ್ತದೆ. ಇಂದು ಕುಂಭರಾಶಿಯವರ ಫಲವನ್ನು ನೋಡಿದಾಗ ಕುಂಭರಾಶಿಯವರಿಗೆ ಈ ವರ್ಷ ಗುರು 6 ಮತ್ತು 7ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ 2ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. 6ನೇ ಸ್ಥಾನದಲ್ಲಿ ಗುರು ಸಂಚಾರ ಮತ್ತು ಕೊನೆಯ ಹಂತದ 7.5 ಶನಿ ಪ್ರಭಾವ ಅಂತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ವರ್ಷ ಇರ್ತದೆ. ಕುಂಭರಾಶಿಯವರಿಗೆ 7.5 ಕೊನೆಯ ಹಂತದಲ್ಲಿರುವುದರಿಂದಾಗಿ ಶನಿಯ ದೋಷ ಅಂತಕ್ಕಂಥದ್ದು ಈ ವರ್ಷ ಇರ್ತದೆ. ಸ್ವಲ್ಪ ಬೇಸರಿಕೆಗಳು ಉಂಟಾಗ್ತವೆ. ಸಂಸಾರದಲ್ಲಿ ಕ್ಲೇಶಗಳು ಅಂತಕ್ಕಂಥದ್ದು ಬರ್ತವೆ. ಕೌಟುಂಬಿಕ ಸುಖ ಶಾಂತಿಗಳು ಕಡಿಮೆಯಾಗ್ತದೆ. ಆಮೇಲೆ ಇಲ್ಲ ಸಲ್ಲದ ಆಪಾದನೆಗಳು ಬರತಕ್ಕಂಥದ್ದಾಗ್ತವೆ. ಬಹಳ ಎಚ್ಚರಿಕೆಯಿಂದ ಈ ವರ್ಷ ಕುಂಭರಾಶಿಯವರು ಇರತಕ್ಕಂಥವರಾಗಬೇಕು. ಯಾವುದೇ ಗೋಜಿಗೆ ಹೋಗಬಾರ್ದು. ವಿಶೇಷವಾಗಿ ಎಲ್ಲೂ ಕೂಡ ಹಣದ ವ್ಯವಹಾರ ಮಾಡುವಾಗ ಎಚ್ಚರಿಕೆಯಿಂದ ಇರತಕ್ಕಂಥವರಾಗಬೇಕು. ವ್ಯಾಪಾರ ವ್ಯವಹಾರದಲ್ಲಿ ಧನ ಸಂಪಾದನೆ ಇದ್ದರೂ ಕೂಡ ಖರ್ಚು ಹೆಚ್ಚಾಗುವಂಥ ಲಕ್ಷಣಗಳು ಈ ವರ್ಷ ಕುಂಭರಾಶಿಯವರಿಗೆ ಇರ್ತದೆ. ಆಮೇಲೆ ಮೇಲಾಧಿಕಾರಿಗಳು ನಿಮ್ಮನ್ನು ಈ ವರ್ಷ ಅಂದರೆ ಬಹಳ ಪೀಡೆಯನ್ನು ಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ವಕ್ರದೃಷ್ಟಿಯಿಂದ ಈ ಮೇಲಾಧಿಕಾರಿಗಳು ನೋಡ್ತಕ್ಕಂಥವರಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಮಂದಗತಿಯಲ್ಲಿ ಅವರಿಗೆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಕುಂಭರಾಶಿಯವರಿಗೆ ನೆರವೇರ್ತದೆ. ಆಮೇಲೆ ಅವಿವಾಹಿತರಿಗೆ ಹೆಚ್ಚಿನ ಪ್ರಯತ್ನ ಮಾಡಿದಾಗ ಈ ವರ್ಷ ಕಂಕಣ ಬಲ ಅಂತಕ್ಕಂಥದ್ದು ಕೂಡಿ ಬರಲಿಕ್ಕಿದೆ. ವಿವಾಹ ಯೋಗ ಅಂತಕ್ಕಂಥದ್ದು ಸ್ವಲ್ಪ ಅಂದರೆ ಕಂಕಣ ಬಲ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರತಕ್ಕಂಥದ್ದಿದೆ. ಇನ್ನು 7.5 ಶನಿಯ ಕೊನೆಯ ಹಂತ ಇರುವುದರಿಂದಾಗಿ ಶನಿ ದೋಷ ಇರುವುದರಿಂದಾಗಿ ಆ ಶನಿ ಜಪಾದಿಗಳನ್ನು ಶನಿ ಶಾಂತಿಯನ್ನು ಮಾಡಿಕೊಳ್ತಕ್ಕಂಥವರಾಗಬೇಕು. ಈ ಕುಂಭರಾಶಿಯವರ ಆಯವೇ ಪ್ರಮಾಣವನ್ನು ನೋಡಿದಾಗ 5% ಆಯ ಇದ್ದರೆ 11% ವ್ಯಯ ಅಂತಕ್ಕಂಥದ್ದು ಇದೆ. ಇನ್ನು ಕೊನೆಯದಾಗಿ ಮೀನರಾಶಿಯ ಫಲವನ್ನು ನಾವು ನೋಡುವಂಥವರಾಗೋಣ. ಮೀನರಾಶಿಗೆ 5ನೇ ಮತ್ತು 6ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ ಮತ್ತು ಶನಿ 1ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ವರ್ಷ ಗುರು ನಿಮ್ಮನ್ನು ಕೃಪಾದೃಷ್ಟಿಯಿಂದ ನೋಡ್ತಾನೆ. ಮೀನರಾಶಿಯವರಿಗೆ 2.5 ವರ್ಷದಿಂದ ಬಹಳ ಪೀಡೆ ಅಂತಕ್ಕಂಥದ್ದು ಇತ್ತು. ಈ ವರ್ಷ ಪರಾಭವ ನಾಮ ಸಂವತ್ಸರದಲ್ಲಿ ಮೀನರಾಶಿಯವರಿಗೆ ಗುರು ಕೃಪಾದೃಷ್ಟಿಯಿಂದ ನೋಡ್ತಾನೆ. ಉತ್ತಮವಾದ ಫಲಗಳು ಅಂತಕ್ಕಂಥದ್ದು ನಿಮಗೆ ಸಿಗ್ತವೆ. ಧನ ಸಂಗ್ರಹವಾಗ್ತದೆ. ಮಿತ್ರ
ಬಂಧುಗಳಿಂದ ಸಹಾಯ ಸಹಕಾರ ಅಂತಕ್ಕಂಥದ್ದು ಸಿಗ್ತದೆ. ವಿಶೇಷವಾಗಿ ಎಲ್ಲ ಕಡೆಯಲ್ಲೂ ಕೂಡ ಗೌರವಗಳು ಸಿಗ್ತವೆ. ಮೀನರಾಶಿಯವರಿಗೆ ಮನೆಯಲ್ಲಿ ಮಂಗಲ ಕಾರ್ಯಗಳು ಅಂತಕ್ಕಂಥದ್ದು ನೆರವೇರುತ್ತದೆ. ಮೀನರಾಶಿಯವರಿಗೆ ವ್ಯಾಪಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಧನಲಾಭ ಅಂತಕ್ಕಂಥದ್ದು ದೊರಕ್ತದೆ. ವಸ್ತುಗಳು ಖರೀದಿ ಮಾಡುವಂಥ, ಸುವರ್ಣ ಖರೀದಿ ಮಾಡುವಂಥ, ವಾಹನಗಳ ಖರೀದಿ ಮಾಡುವಂಥ ಯೋಗ ಈ ವರ್ಷ ಮೀನರಾಶಿಯವರಿಗೆ ಇರತಕ್ಕಂಥದ್ದಾಗಿದೆ. ಆಮೇಲೆ ಹೊಸ ವಸ್ತುಗಳನ್ನು ಸಂಗ್ರಹ ಮಾಡುವಂಥ ಯೋಗವೂ ಕೂಡ ಈ ಮೀನರಾಶಿಯವರಿಗೆ ಇದೆ. ಭೂಮಿಯಿಂದ ಸಾಕಷ್ಟು ಲಾಭ ಕೃಷಿಕರಿಗೆ ಈ ವರ್ಷ ಸಿಗ್ತಕ್ಕಂಥದ್ದಾಗಿದೆ. ಆಮೇಲೆ ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿರ್ತಕ್ಕಂಥ ಫಲಗಳು ಇದೆ. ಆಮೇಲೆ ಅವಿವಾಹಿತರಿಗೆ ಈ ವರ್ಷ ಉತ್ತಮವಾದ ಕಂಕಣ ಬಲ ಅಂತಕ್ಕಂಥದ್ದು ಇರ್ತದೆ. ಆಮೇಲೆ ಈ ವರ್ಷ ಎಲ್ಲ ಫಲಗಳು, ಉತ್ತಮವಾದ ಫಲಗಳು ಮೀನರಾಶಿಯವರಿಗೆ ಸಿಗ್ತದೆ. 7.5 ಪ್ರಭಾವದಿಂದ ಏನು 2 ವರ್ಷ ನೀವೇನು ಅನುಭವಿಸಿರ್ತಕ್ಕಂಥ ಕಷ್ಟ ಇದೆಯಲ್ಲ, ಅದು ಈ ವರ್ಷ ದೂರವಾಗ್ತದೆ. ಎಲ್ಲ ಭಾಗ್ಯಶಾಲಿಗಳಲ್ಲಿ ಈ ವರ್ಷ ನೀವು ಕೂಡ ಒಬ್ಬರಾಗ್ತೀರಿ. ಮೀನರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಅಂತಕ್ಕಂಥದ್ದು ಸಿಗುತ್ತದೆ. ಆದರೆ 7.5 ಶನಿಯ ಪ್ರಭಾವ ಸ್ವಲ್ಪ ಇರ್ತದೆ. ಅದರಿಂದ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥವರಾಗಬೇಕು. ಈ ಮೀನರಾಶಿಯವರ ಆಯವ್ಯಯವನ್ನು ನೋಡಿದಾಗ 11ನೇ ಸ್ಥಾನದಲ್ಲಿ 11 ಆಯ ಇದ್ದರೆ 8 ವ್ಯಯ ಅಂತಕ್ಕಂಥದ್ದು ಇದೆ. ಇಷ್ಟು 12 ರಾಶಿಗಳ ಫಲಾಫಲಗಳನ್ನು ನಾವು ನೋಡಿದ್ದೇವೆ. ಈ ವರ್ಷ 12 ರಾಶಿಗಳ ಫಲವನ್ನು ನೋಡಿದಾಗ ಉತ್ತಮ ಫಲಗಳಿರ್ತಕ್ಕಂಥ ರಾಶಿಯವರು ಕೆಲವರಿಬ್ಬರಿದ್ರೆ, ಇನ್ನು ಕೆಲವರಿಗೆ ಕೆಟ್ಟ ಫಲಗಳು ಅಂತಕ್ಕಂಥದ್ದು ಇರ್ತದೆ. ಆದರೆ ಯಾರೂ ಕೂಡ ವ್ಯಥೆ ಪಡುವುದು ಬೇಡ. ಸಕಲ ಗ್ರಹ ಬಲನೀನೇ ಸರಸಿಜಾಕ್ಷ ಎನ್ನುವ ಹಾಗೆ ಆ ಸರಸಿಜಾಕ್ಷನಾದ ಶ್ರೀಮನ್ನಾರಾಯಣನ ದರ್ಶನ, ಅವನಿಗೆ ಮೊರೆ ಹೋದರೆ ಸಾಕು. ಅವನ ಭಕ್ತನಾದ ಹನುಮಂತ ದೇವರ ಮೊರೆ ಹೋದರೆ ಸಾಕು. ಅನೇಕ ಯತಿಗಳ ದರ್ಶನ ಮಾಡಿಕೊಂಡರೆ ಸಾಕು. ಗುರುಗಳ ದರ್ಶನ, ತಾಯಿ ತಂದೆ ಸೇವೆ ಇತ್ಯಾದಿಗಳನ್ನು ಮಾಡಿದರೆ ಸಾಕು. ಎಲ್ಲ ಗ್ರಹಗತಿಗಳ ದೋಷಗಳು ಅಂತಕ್ಕಂಥದ್ದು ದೂರವಾಗಿ ಉತ್ತಮವಾದ ಫಲ ಸಿಗ್ತದೆ. ಈಗ ನಾವು ಎಲ್ಲ 12 ರಾಶಿಗಳ ಫಲಾಫಲಗಳು ಗುರು ಮತ್ತು ಶನಿ, ರಾಹು, ಕೇತುವಿನ ಮೇಲೆ ಅವಲಂಬನೆಯಾಗಿರ್ತದೆ. ಎಲ್ಲದಕ್ಕೂ ಪರಿಹಾರ ಏನು ಅಂತಂದರೆ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋದರೆ ಸಾಕು, ಎಲ್ಲ ಪೀಡೆಗಳು ಪರಿಹಾರವಾಗ್ತವೆ. ದಿನ ಬೆಳಗ್ಗೆ ನೀವು ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ 5 ನಿಮಿಷಗಳ ಸಮಯವನ್ನು ತೆಗೆದುಕೊಂಡು ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಪ್ರದಕ್ಷಿಣ ನಮಸ್ಕಾರಗಳ ಹಾಕಿ ಬಿಟ್ಟರೆ ಸಾಕು. ಈ ಗ್ರಹದಿಂದ ಬಂದಿರತಕ್ಕಂಥ ದೋಷಗಳ ದೂರ ಅಂತಕ್ಕಂಥದ್ದು ಆಗ್ತದೆ. ಎಲ್ಲರಿಗೂ ಕೂಡ ಉತ್ತಮವಾದ ಫಲಗಳು ಅಂತಕ್ಕಂಥದ್ದು ಸಿಗಲಿ ಅಂಥೇಳಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತೇವೆ. ಪರಾಭವ ನಾಮ ಸಂವತ್ಸರದಲ್ಲಿ ಈ 12 ರಾಶಿಯಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಭಗವಂತನ ಅನುಗ್ರಹದಿಂದಾಗಿ ಉತ್ತಮೋತ್ತಮವಾದ ಫಲಗಳು ಸಿಗಲಿ ಅಂಥೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ. ಈ ವರ್ಷ ಪರಾಭವ ನಾಮ ಸಂವತ್ಸರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರಹಣಗಳು ಸಂಭವಿಸುವುದಿಲ್ಲ. ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು, ಗ್ರಹಣ ಅದೇನ್ರಿ ಅಂಥೇಳಿ ಎಲ್ಲ ಕಡೆಯಲ್ಲೂ ಕೇಳುವಂಥವರಾಗ್ತಿರ್ತೀರಿ. ಈ ಸಂಪೂರ್ಣವಾಗಿ ಈ ವರ್ಷದಲ್ಲಿ ಸೂರ್ಯಗ್ರಹಣಾದಿಗಳು, ಚಂದ್ರಗ್ರಹಣಾದಿಗಳು ಯಾವುದೂ ಕೂಡ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಗೋಚರ ಅಂತಕ್ಕಂಥದ್ದು ಆಗುವುದಿಲ್ಲ. ಯಾವಾಗ ಭಾರತ ದೇಶದಲ್ಲಿ ಗೋಚರ ಆಗೋದೇ ಇರತಕ್ಕಂಥ ಏನು ಗ್ರಹಣಗಳಿವೆ ಅದನ್ನು ಆಚರಣೆ ಮಾಡುವ ಅವಶ್ಯಕತೆ ಅಂತಕ್ಕಂಥದ್ದು ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ಗ್ರಹಣದ ಬಗ್ಗೆ ಈ ವರ್ಷ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳುವಂಥ ಆಗಬೇಡಿ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೇವೆ. ನಮ್ಮ ಭಾರತ ದೇಶ ವಿಶೇಷವಾಗಿ ಯುಗಾದಿ ಹಬ್ಬದಂದು ಆಚರಣೆ ಮಾಡ್ತಕ್ಕಂಥದ್ದೇನು ಅಂತಂದರೆ, ಯುಗಾದಿ ಹಬ್ಬದ ದಿವಸ ಬೆಳಗ್ಗೆ ಎದ್ದು ಕೂಡಲೇ ಅಭ್ಯಂಗ ಸ್ನಾನಾದಿಗಳನ್ನು ಮಾಡಬೇಕು. ಈ ವರ್ಷ 19ನೇ ತಾರೀಕು ಯುಗಾದಿ ಹಬ್ಬ ಇದೆ. ಯುಗಾದಿ ಹಬ್ಬ 6:50 3:30 ಮುಹೂರ್ತ ಅಂತಕ್ಕಂಥದ್ದು ಪ್ರಾರಂಭವಾಗ್ತದೆ. ಅಭ್ಯಂಗ ಸ್ನಾನಾದಿಗಳನ್ನು ಮಾಡಬೇಕು. ಬೆಳಗ್ಗೆ ಎದ್ದು ಮನೆಯನ್ನು ಶುಚಿಗೊಳಿಸಿ ದೇವರ ಮುಂದೆ ಆ ಎಣ್ಣೆಯನ್ನು, ಕೊಬ್ಬರಿ ಎಣ್ಣೆಯನ್ನು ಇಟ್ಟು ಅದನ್ನು ಹಿರಿಯರಿಂದ ಮೈ ತುಂಬ ಹಚ್ಚಿಕೊಂಡು ತಲೆಯ ಮೇಲೆ ಅಭ್ಯಂಗ ಸ್ನಾನವನ್ನು ಮಾಡತಕ್ಕಂಥವರಾಗಬೇಕು. ಅಭ್ಯಂಗ ಸ್ನಾನವನ್ನು ಮಾಡಿ ಗುರುಗಳಿಗೆ, ಹಿರಿಯರಿಗೆ, ತಂದೆ ತಾಯಿಗೆ, ದೇವರಿಗೆಲ್ಲರೂ ಕೂಡ ನಮಸ್ಕಾರಾದಿಗಳನ್ನು ಮಾಡತಕ್ಕಂಥವರಾಗಬೇಕು. ದೇವರ ಪೂಜೆಯನ್ನು ಮಾಡತಕ್ಕಂಥವರಾಗಬೇಕು. ಬೇವು ಮತ್ತು ಬೆಲ್ಲದ ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥವರಾಗಬೇಕು. ಈ ಬೇವು ಬೆಲ್ಲದ ಪ್ರತೀಕ ಏನು ಅಂತಂದರೆ, ಸುಖವಾಗಲಿ ಬಹು ದುಃಖವಾಗಲಿ ಸಕನೀನಾಗಿರು ಪಾಂಡುರಂಗ ಅನ್ನುವ ಹಾಗೆ ದಾಸರು ಹೇಳಿದ ಹಾಗೆ ಬೇವು ಕಹಿ ಆಗಿರ್ತದೆ, ಬೆಲ್ಲ ಸಿಹಿ ಆಗಿರ್ತದೆ. ಎರಡನ್ನು ಮಿಶ್ರಣ ಮಾಡಿದಾಗ ಅದಕ್ಕೆ ಬರತಕ್ಕಂತಹ ಒಂದು ಏನು ಉತ್ತಮವಾಗಿರ್ತಕ್ಕಂಥ ಒಂದು ಅಂದರೆ ಸಿಹಿ, ಕಷ್ಟ ಇರಲಿ ಸುಖ ಇರಲಿ ಎರಡನ್ನೂ ಮಿಶ್ರಣ ಮಾಡಿಕೊಂಡು ನಾವು ನಡೆದಾಗ ನಮ್ಮ ಜೀವನ ಯಶಸ್ವಿ ಆಗ್ತದೆ ಅಂತಕ್ಕಂಥ ಸಂದೇಶ ಈ ಬೇವು ಬೆಲ್ಲದಲ್ಲಿ ಅಡಗಿರ್ತಕ್ಕಂಥದ್ದಾಗಿದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ,
ಎರಡನ್ನೂ ಕೂಡ ಧೈರ್ಯದಿಂದ ನಾವು ಕಂಡುಕೊಳ್ತಕ್ಕಂಥವರಾಗಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥವರಾಗಬೇಕು. ಆ ಬೇವು ಬೆಲ್ಲವನ್ನು ನೈವೇದ್ಯವನ್ನು ದೇವರಲ್ಲಿ ಪೂಜೆಯನ್ನು ಮಾಡಿ ಬೇವು ಬೆಲ್ಲ ನೈವೇದ್ಯವನ್ನು ಮಾಡ್ತಕ್ಕಂಥವರಾಗಬೇಕು. ತದನಂತರದಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಬೇವು ಬೆಲ್ಲದ ವಿತರಣೆಯನ್ನು ಮಾಡತಕ್ಕಂಥವರಾಗಬೇಕು. ಬಂಧುಗಳಿಗೆ, ಇಷ್ಟಮಿತ್ರರು, ಸಕರೆ ಎಲ್ಲರಿಗೂ ಕೂಡ ಕರೆದು ಆ ಬೇವು ಬೆಲ್ಲ ವಿತರಣೆ ಮಾಡತಕ್ಕಂಥವರಾಗಬೇಕು. ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಳ್ತಕ್ಕಂಥವರಾಗಬೇಕು. ಅಲ್ಲಲ್ಲಿ ಪಂಚಾಂಗ ಶ್ರವಣಗಳು ಅಂತಕ್ಕಂಥದ್ದು ನಡೀತಾ ಇರ್ತದೆ. ಅಲ್ಲಿ ಹೋಗಿ ಪಂಚಾಂಗ ಶ್ರವಣಗಳಲ್ಲಿ ಭಾಗವಹಿಸಿ ಆ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥವರಾಗಬೇಕು. ಆ ಪಂಚಾಂಗ ಶ್ರವಣದಿಂದ ಉತ್ತಮವಾದ ಫಲಗಳು ಅಂತಕ್ಕಂಥದ್ದು ಸಿಗ್ತದೆ. ತಿಥೇಶ್ಚ ಶ್ರೀಕರಂ ಪ್ರೋಕ್ಷಂ ಅಂತ ಹೇಳ್ತಾರೆ. ತಿಥಿಯ ಶ್ರವಣ ಮಾಡೋದ್ರಿಂದ ಶ್ರೀ ಪ್ರಾಪ್ತಿ ಆಗ್ತದೆ, ಅಂದರೆ ಧನ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು ತಿಳಿಸ್ತಾರೆ. ವಾರದ ಆಯುಷ್ಯವರ್ಧನಂ, ವಾರಗಳ ಒಂದು ಪಠಣ ಮಾಡೋದ್ರಿಂದ ಇವತ್ತು ಈ ವಾರ ಇದೆ ಅಂತಕ್ಕಂಥದ್ದನ್ನು ಅಂದರೆ ಆಯುಷ್ಯ ಪ್ರಮಾಣ ಹೆಚ್ಚಾಗ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಆಯುಷ್ಯವರ್ಧನಂ ನಕ್ಷತ್ರ ಧರತೇಪ, ನಕ್ಷತ್ರ ಇವತ್ತು ಈ ನಕ್ಷತ್ರ ಇದೆ ಅಂತಂದರೆ ಆಯುಷ್ಯ ವೃದ್ಧಿ ಆಗ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದೆ. ಯೋಗಗಳ ಸ್ಮರಣ ಮಾತ್ರದಿಂದಲೇ ರೋಗಗಳ ನಿವಾರಣೆ ಆಗ್ತದೆ. ಕರ್ಣಾತ್ ಕಾರ್ಯಸಿದ್ಧಾರ್ಥಂ ಅಂತ, ಇವತ್ತು ಈ ಕರ್ಣ ಇದೆ ಅಂತಂದರೆ ಅದರ ಒಂದು ಪಠಣ ಮಾಡುವುದರಿಂದಾಗಿ ಕಾರ್ಯಗಳು ಸಿದ್ಧಿ ಆಗ್ತವೆ ಅಂತಕ್ಕಂಥದ್ದು ಇರ್ತದೆ. ಪಂಚಾಂಗಗಳೆಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಇವೇ ಪಂಚಾಂಗಗಳು ಅಂತಕ್ಕಂಥದ್ದು. ಏನು ಇವತ್ತಿನ ಭವಿಷ್ಯ ನಿರ್ಮಾಣವಾಗ್ತದಲ್ಲ, ಇದೇ ಪಂಚಾಂಗಗಳಿಂದ ಪಂಚಾಂಗ ಅಂತಕ್ಕಂಥದ್ದು ನಿರ್ಮಾಣವಾಗ್ತದೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಇದರಿಂದಲೇ ಎಲ್ಲವೂ ಕೂಡ ಭವಿಷ್ಯ ಅಂದರೆ ನಿರ್ಣಯವಾಗ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಎಲ್ಲರಿಗೂ ಕೂಡ ಪರಾಭವ ನಾಮ ಸಂವತ್ಸರದ ಒಂದು ಶುಭಾಶಯಗಳನ್ನು ಈ ಮಾಧ್ಯಮದ ಮೂಲಕವಾಗಿ ತಿಳಿಸ್ತಾ ಇದ್ದೇವೆ. ವಿಶೇಷವಾಗಿ ಎಲ್ಲರೂ ಕೂಡ ಭಗವಂತ ಸುಖಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.